ಇವತ್ತು ಊರಿಗೆ ಹೋಗೋತಿದ್ರೆ ಎಷ್ಟೊತ್ತಿದ್ರು ನಮ್ಗೆ ಹೋಗೋಕ್ಕಾಗ್ಲಿಲ್ಲಪ್ಪ. ಅಲ್ಲಿನೂ ನಮ್ಮ ಮನೆಯವರು ಒಬ್ಬರು ಆಗ್ಬಿಟ್ಟಾರೆ. ಒಬ್ಬರು ಅನ್ನೋಕ್ಕಿಂತ ಊಟಕ್ಕೆ ಭಾಳ ತ್ರಾಸು ಆಕ್ಕೈತ್ರಿ. ಅಲ್ಲಿ ಹೊರಗಡೆ ನಾವು ಊಟ ಮಾಡ್ಕೋಬೇಕು ಎಷ್ಟೊತ್ತಿದ್ರು. ಅದಕ್ಕೆ ಮತ್ತೆ ಹೋಗ್ಬೇಕಂತಂದು ಎಷ್ಟೋ ಟ್ರೈ ಮಾಡಿದೆ ರೀ. ಹುಡುಗಿ ಒಂದು ಬಿಟ್ಟೇ ಇಲ್ಲರಿ ನಮ್ಮ ಸುಮ್ಮು ಅಳ್ಕೊಂತ ಕುಂತ್ಲು ಬಿಟ್ಲೆ ರೀ. ಇವತ್ತಿಲ್ಲೇ ಶಾಲೆನೂ ರಜಾ ಕೊಟ್ಟಾರ್ರಿ. ಅದ್ರ ಸಂಬಂಧ ಮತ್ತು ಮನ್ಯಾಗಿರೋದಕ್ಕೆ ಮತ್ತು ನಾಳೆ ಹೋದ್ರಾಯ್ತು ಅಂತಂದು ಮತ್ತು ನಾನು ಹೋಗೋಕ್ಕೂ ಹೋಗಲಿಲ್ಲ ರೀ. ಇವತ್ತು ಇಲ್ಲೇ ಇದ್ದೀನಿ. ಸೊ ಇವತ್ತೊಂದಿನ ಇದು ಮತ್ತು ನಾಳೆ ಹೋದ್ರಾಯ್ತು, ಮತ್ತು ಈಗ ಬರೋಕ್ಕಾಗಂಗಿಲ್ಲ ಏನಿಲ್ಲ ಅಂತಂದು ಉಳ್ಕೊಂಡಾರೆ. ಈಗ ಅದ ಒಂದು ಡ್ರೆಸ್ ಎಲ್ಲಾದರೂ ಹೊಲಿಯೋಣ ಅಂತಂದು ಈಗ ಹೊಲಿಯಾಕತ್ತಿದ್ರು. ಅಂದ್ರೆ ನಮ್ಮ ತನಾಜ್ಗೆ ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರು ಇದು ಬೇಕಂತ್ರಿ ಡ್ರೆಸ್. ಅದ್ರ ಸಂಬಂಧ ಮತ್ತು ಅದನ್ನು ಮತ್ತು ಇವತ್ತು ಹೊಲ್ದು ಬಿಟ್ರೆ ನಾಳೆ ಬೆಳಿಗ್ಗೆ ಹಾಕ್ಕೊಂಡು ಹೋಗ್ಕಾಳ್ರಿ. ಇಲ್ಲಿಗರ ಹೊಡಿತಾರ್ರಿ ಅಲ್ಲಿನೂ ಟೀಚರ್ಸ್ ಎಲ್ಲ. ಮತ್ತು ಅವ್ರಿಗೆ ಯೂನಿಫಾರ್ಮ್ ಇಲ್ಲ ಅಂದ್ರೆ ಕೊಟ್ಟಿನೂ ಕೊಡ್ಲಾರ್ದಂಗೆ ನಿಮ್ಗೆ ಇಷ್ಟು ದಿನ ಆದರೂ ಹೊಲ್ಕೊಂಡು ಬಂದಿಲ್ಲ ಅಂತಂದು ಇದು ಮಾಡ್ಕೊಂಡು ಬಿಡ್ತಾರೆ ಅವರು. ಅದ್ರ ಸಂಬಂಧ ಮತ್ತು ನಾವು ಅಪ್ಪಗೂ ಬೇಸರ ಆಗ್ಬಿಟ್ಟೈತ್ರಿ ಕೆಲಸ ಮಾಡಿ ಅದ್ರ ಸಂಬಂಧ ನಾನು ಹೊಲಿದ್ರಾತು ಅಂತಂದು ಈಗ ಹೊಲಿಯಾಕತ್ತೇನೆ ರೀ. ಕಟ್ ಮಾಡ್ಕೊಳಕತ್ತೇನೆ ರೀ ಎಲ್ಲ. ಅದು ಈಗ ಅದನ್ನು ಡ್ರೆಸ್ಸಿಂದು ಮಾಡ್ಕೊಂಡ್ಮೇಲೆ ಈಗ ಪ್ಯಾಂಟಿಂದೆಲ್ಲ ಡೈಗ್ರಾಮ್ ಹಾಕಿದ್ದೆ ರೀ ಪ್ಯಾಂಟಿಂದು ನೋಡಿರಿ. ಈಗ ಅದನ್ನು ಕೂಡ ನಾನು ಕಟ್ ಮಾಡ್ಕೊಳಕತ್ತೇನೆ ರೀ. ಸೊ ಸಿಂಪಲ್ ಐತ್ರಿ ಪ್ಯಾಂಟಿಂದಂತೂ ಡೈಗ್ರಾಮೇ. ಯಾಕಂದ್ರೆ ನಮ್ಗೆ ನೀರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇದನ್ನು ಇದು ಇಟ್ಕೊಂಡು ನಾವು ಕಟ್ ಮಾಡ್ಕೊಬೋದು ರೀ. ಅಂದರೆ ನಮ್ಗೆ ಜಾಸ್ತಿ ನೀರಿಗೆ ಬೇಕಂದ್ರೆ ಇನ್ನು ಜಾಸ್ತಿ ಅರ್ವಿ ಇದು ಮಾಡ್ಕೊಬೋದು ರೀ, ಇಟ್ಕೊಬೋದು. ಬಟ್ ಇದು ಅರ್ವಿ ಎಷ್ಟಿತ್ತು ಅಷ್ಟ್ರಾಗ ನಾನೀಗ ಇದನ್ನು ಕಟ್ ಮಾಡಿ ಕ್ರಾಸ್ ಮೇಲೆ ಈಗ ಪ್ಯಾಂಟಿಂದಂತೂ ಕಟ್ ಮಾಡ್ಕೊಂಡು ಬಿಟ್ಟೆ ರೀ. ಸೊ ಇದು ಆದಮೇಲೆ ಪ್ಯಾಂಟಿಂದು ಭಾಳ ಈಸಿ ಐತ್ರಿ ಹೊಲಿಯೋದೂ. ಸೊ ಸಿಂಪಲ್ ಐತ್ರಿ ಅದು ಕೂಡ. ಆಮೇಲೆ ಟಾಪಿಂದೂ ಸಿಂಪಲ್ ಐತ್ರಿ. ಈಗ ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಮತ್ತು ಅಮ್ಮಗೆ ದವಾಖಾನೆಗೆ ಅಂತಂದು ಕಳ್ಸಾಕತ್ತಿದ್ವಿ ರೀ. ಅಂದ್ರೆ ಅಮ್ಮ ಇಲ್ಲೇ ತೋರಿಸ್ತಾರಲ್ರಿ, ಇಲ್ಲಿ ಸಂಗೂರು ಅಂತಂದು ಐತ್ರಿ, ಅಲ್ಲೇ ತೋರಿಸ್ತಾರೆ. ಮತ್ತು ಮಾಮ ಕರ್ಕೊಂಡು ಹೋದ್ರಿ ಅವರು. ಮತ್ತು ನಾವು ಅರ್ಬಿ ಎಲ್ಲ ಒಗೆದು ಹಾಕಿದ್ವಿ ರೀ. ಒಂದು ಬುಟ್ಟಿ ತುಂಬಿದ್ದು ಹಂಗೆ ಐತ್ರಿ. ಈಗ ನೋಡಿರಿ ಸ್ವಲ್ಪ ಒಣ ಹಾಕಿವ್ರಿ ಇಲ್ಲೇ ಹೊಸ ಅರ್ಬಿ ಎಲ್ಲ. ಉಳ್ಕಿದ್ದು ಡೈಲಿ ಯೂಸಿನ ಮೇಲ್ಗಡೆ ಹಾಕಕ್ಕಂತಂದು ಇಟ್ಟಿದ್ದೀವಿ ರೀ. ಈಗ ರೆಸಿಪಿ ಏನು ಮಾಡಾಕತ್ತೀವಿಪ್ಪ ಅಂದ್ರೆ ಫ್ರೂಟ್ ಕಸ್ಟರ್ಡ್ ಮಾಡಾಕತ್ತೀವಿ ರೀ. ಹಾಲು ಬಿಸಿ ಮಾಡಿ ತೊಗೊಂಡೇವಿ ರೀ. ಇದು ಕೋಲ್ಡ್ ಆಗಿತ್ತು. ಸೊ ಕೋಲ್ಡ್ ಮಾಡಿ ಇಟ್ಕೊಂಡಿವಿ. ಈಗ ಇದಕ್ಕೆ ಕಿವಿ ಹಣ್ಣು, ಆಮೇಲೆ ಆ್ಯಪಲ್, ಬಾಳೆಹಣ್ಣು ತೊಗೊಂಡೇವ್ರಿ. ಆಮೇಲೆ ಕಸ್ಟರ್ಡನ್ನು ಒಂಚೂರು ನೀರಿನಾಗ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೇವ್ರಿ. ಈಗ ಸೊ ಈಗ ನಾನೀಗ ಮಾಡಾಕತ್ತೀನಿ ನೋಡಿ. ಮಾವು ಬೇಕು ಕರ್ತಿಕಿ ಕ್ಯಾ करना ಅವಿ ಪಕಡ್ತು ತನೋ. ಇದು ನೋಡ್ರಿ ಈಗ ಇನ್ನೊಮ್ಮೆ ನಾವು ಕುದಿಯಾಕೆ ಇಡ್ಬೇಕಿತ್ತು. ಅಂದ್ರೆ ನಮ್ಮ ಮಾವು ಇದು ಎಲ್ಲ ರೆಡಿ ಮಾಡಿಬಿಟ್ಟಿಲ್ಲ ರೀ. ಈಗ ನಾನು ಕಸ್ಟರ್ಡ್ ಹಾಕೇನಿ ರೀ. ಕಸ್ಟರ್ಡ್ ಹಾಕಿ ಸಕ್ರೆ ಹಾಕಿ ಕೊಡಾಕತ್ತೀನಿ ರೀ. ಅಂದ್ರೆ ಕುದಿಸ್ಕೊಂಡು ಬರ್ತಾಳ್ರಿ. ಈಗ ಸಕ್ರೆ ನಮ್ಗೆ ಸ್ವೀಟ್ ತಕ್ಕಷ್ಟು ನಾನು ಹಾಕ್ಕೊಳಾಕತ್ತೀನಿ ರೀ. ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ಈಗ ನಾನು ಕುದಿಯಾಕಂತಂದು ಕೊಟ್ಟು ಕಳಿಸ್ತೀನಿ ರೀ. ಅಂದ್ರೆ ಅಲ್ಲೇ ಒಲೆ ಹಚ್ಬೇಕ್ರಿ. ಇನ್ನೂ ಒಲೆ ಆರ್ಬಿಟ್ಟೈತ್ರಿ ಅದಾಗಲೇ. ನಾ ಅರ್ಬಿ ಒಳಗಿದ್ದು ಬರೋಮಟ ಅಂದ್ರೆ ಹಾಲು ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಬಿಟ್ಟಾಳ್ರಿ. ನಾನು ನೋಡೇ ಇಲ್ಲ. ಸೊ ಈಗ ಬಂದು ಹಂಗೆ ರೆಸಿಪಿ ತೋರ್ಸಾಕತ್ತಿದ್ರು. ನಾನು ಹಾಕ್ಯಾಳ ಅಂತಂದು ಮಾಡಿದ್ದೆ, ಬಟ್ ಏನು ಹಾಕಿಲ್ಲ ರೀ. ಅದಕ್ಕೆ ಈಗ ನಾನು ಮಿಕ್ಸ್ ಮಾಡಿ ಕೊಡಾಕತ್ತೇನೆ ರೀ ಒಳಗಡೆ. ಈಗ ಇದನ್ನು ಬಿಸಿ ಮಾಡ್ಕೊಂಡು ಬಂದಮೇಲೆ ನಾವೀಗ ಇದನ್ನು ಫ್ರೂಟ್ಸ್ ಎಲ್ಲ ಹಾಕೊಂಡ್ರಿ. ಇನ್ನೂ ದಾಳಂಬರಿ ಹಣ್ಣು ಇಲ್ಲರಿ. ಸೊ ದಾಳಂಬರಿ ಹಣ್ಣು ಇಲ್ಲರಿ ಇನ್ನು. ನಾವು ಎಲ್ಲ ಹಾಲು ಬಿಸಿ ಮಾಡಿ ಎಲ್ಲ ನೋಡಿರಿ ಸಕ್ಕರೆ ಎಲ್ಲ ಹಾಕಿ ಈ ಥರ ಈಗ ರೆಡಿ ಮಾಡಿದ್ದೀವಿ ರೀ ಕಸ್ಟರ್ಡ್ ಹಾಲನ್ನ. ಈಗ ಫ್ರೂಟ್ಸ್ ಎಲ್ಲ ಹಾಕ್ತೀನಿ ರೀ ಇದ್ರಾಗ. ಸೊ ಫಸ್ಟಾಗಿ ನಾನು ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ ರೀ. ಹಲ್ಲು ದಾಲ್. ಸೊ ಆಮೇಲೆ ಕಿವಿ ಹಣ್ಣು ಸ್ವಲ್ಪ ದೊಡ್ಡದಾಗಿ ಹೆಚ್ಚಬೇಕಿತ್ತು ರೀ. ಇರಲಿ ಏನಾಗಂಗಿಲ್ಲ ರೀ. ಈಗ ಆಮೇಲೆ ಆ್ಯಪಲ್. ಇದಿಷ್ಟನ್ನು ಹಾಕಿ ನಾವು ಫುಲ್ ಮಿಕ್ಸ್ ಮಾಡೋಣ ರೀ. ನೋಡಿರಿ ಮಿಕ್ಸ್ ಮಾಡಾಕತ್ತೀನಿ. ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಫ್ರೀಜರ್ನಾಗ ಇಟ್ಟು ಆಮೇಲೆ ನಾವು ಸರ್ವ್ ಮಾಡಿ. ಇದನ್ನು ಈಗ ನಾವು ಫ್ರೀಜರ್ನಾಗ ಇಟ್ಟಿದ್ವಿ ರೀ. ಒಂದು ತಾಸಷ್ಟು ಇಟ್ಟಿದ್ವಿ ರೀ. ಅಂದ್ರೆ ಸ್ವಲ್ಪ ಜಾಸ್ತಿ ತಣ್ಣಗಾಗಲಿ ಅಂತಂದು. ಆದರೂ ನಾವು ಜಾಸ್ತಿ ತಣ್ಣಗೆ ಕುಡಿಬಾರ್ದ್ರಂತ್ರಿ ಹೇಳ್ತಾರೆ ಯಾವಾಗಲೂ. ಈಗಂತೂ ಭಾಳ ಡೇಂಜರ್ ಐತಂತ್ರಿ. ಇದಕ್ಕಷ್ಟು ಫ್ರೂಟ್ಸ್ ಅಂದ್ರೆ ಸ್ವಲ್ಪ ಭಾಳ ತಣ್ಣಗನ ಇರ್ಬೇಕು ರೀ. ಅದಕ್ಕೆ ಮತ್ತು ತಣ್ಣಗಾಗಂತಂದು ಇಟ್ಟಿದ್ವಿ ರೀ. ಸೊ ಈಗ ನೋಡಿರಿ ಸರ್ವ್ ಮಾಡಕ್ಕಂತಂದು ನಮ್ಮ ಮಾವು ಬೇಕಾಗತ್ತಾಳ್ರಿ. ಎಲ್ಲ ಕೆಳಗಡೆ ಬೀಳಾಕತ್ತಿತ್ತು. ಮತ್ತು ಮೇಲ್ಗಡೆ ಗ್ಲಾಸ್ ತೊಗೊಂಡು ಈಗ ಹಾಕಿ ಕೊಡಾಕತ್ತಾಳ್ರಿ ಎಲ್ರಿಗೂ. ಹುಡುಗರು
ಮನೆಯವರೆಲ್ಲ ಕುಂತ್ಬಿಟ್ಟಿದ್ದಾರೆ ರೀ ಪಾಪ. ಅವರು ಆಗಲೆಯಿಂದ ನಾವು ವೇಟ್ ಮಾಡಕತ್ತಾರೆ ರೀ, ನಾನು ಕುಡಿತೀನಿ ನೀನು ಕುಡಿತೀನಿ ಅಂತಂದೆ. ಅದ್ರ ಸಂಬಂಧ ಮತ್ತು ಅವ್ರಿಗೆ ಫಸ್ಟ್ ಹಾಕಿ ನಮ್ಮ ಮಾವು ಕೊಡಾಕತ್ತಾಳ್ರಿ. ಸೊ ಮಸ್ತಾಗಿತ್ತು ರೀ. ನಾವು ಕುಡಿದು ನೋಡಿದ್ವಿ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ರೀ. ಒಂಚೂರು ನಾವು ಇದ್ರಾಗ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಹುಬ್ಬಿ ಹಾಲಿನಾಗ ಒಂಚೂರು ನೀರು ಬೆರೆಸ್ಲಾರ್ದಂಗೆ ಇದನ್ನು ಮಾಡ್ಸಕ್ಕೆ ಹಚ್ಚಿದಾಳ್ರಿ. ಯಾಕಂದ್ರೆ ಅದು ಬೇಡ ನೀರು ಹಾಕಿದ್ರೆ ಚಲೋ ಆಗಂಗಿಲ್ಲ ಚಿಕ್ಕಮ್ಮ, ಅದು ಹಂಗೆ ನಾವು ಹಂಗೆ ಮಾಡೋಣ ಅಂತಂದು ಹಂಗೆ ಅದನ್ನು ನೀರು ಹಾಕ್ಲಾರ್ದಂಗೆ ಹಾಲಿನಾಗ ಮಾಡಿದ್ವಿ ರೀ. ಈಗ ನೋಡ್ರಿಪ್ಪ ಸ್ವಲ್ಪ ಅದು ಫ್ರೂಟ್ಸ್, ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ಕುಡ್ಕೊಂಡು ಮತ್ತು ಅರ್ವಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದ್ರ ಸಂಬಂಧ ಅದನ್ನೆಲ್ಲ ಹೊಲಿಬೇಕಂತಂದು ಈಗ ಕುಂತಿದ್ದೇನೆ ರೀ. ಟೈಮ್ ಈಗ ಎಷ್ಟಾಗತ್ತಪ್ಪ ಅಂದ್ರೆ 5:30 ಆಗಿತ್ತು ರೀ. ನಾನು ಕುಂತಾಗಂತ್ರಿ ಈ ಹೊಲ್ಯಾಕೆ ಯಾಕೆ ಒಂಚೂರು ನಿನ್ನೆ ಎಲ್ಲ ಸುಸ್ತಾಗ್ಬಿಟ್ಟೈತೆ ರೀ ಎಲ್ಲ ಕೆಲಸ ಮಾಡ್ಕೊಂಡು. ಅದಕ್ಕೆ ಇವತ್ತಂತ್ರ ಮಲ್ಕೊಂಡು ಬಿಟ್ಟಿದ್ವಿ ರೀ ಅಷ್ಟೆಲ್ಲ ಕುಡಿದು. ಊಟನೂ ಮಾಡಿಲ್ಲ ರೀ ನಾವು ಮಧ್ಯಾಹ್ನ. ಬೆಳಗ್ಗೆನ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡಿದ್ರೆ ಒಗ್ಗರಣೆನ ಮಾಡಿದಾಗ. ಈಗ ನೋಡಿರಿ ಅದು ಪ್ಯಾಂಟ್ ಫಸ್ಟ್ ಹೊಲ್ಯಾಕತ್ತೇನೆ ರೀ. ಯಾಕಂದ್ರೆ ಅದು ಸ್ವಲ್ಪ ಈಸಿ ಐತೆ ರೀ. ಫಸ್ಟ್ ಅದನ್ನ ಹೊಲ್ಕೊಂಡು ಆಮೇಲೆ ಅಂಗಿ ಹೊಲ್ಕೊಂಡ್ರೆ ಆತಂತಂದು ಇದು ಪ್ಯಾಂಟ ಹೊಲ್ಯಾಕತ್ತೇನೆ ರೀ. ಪ್ಯಾಂಟ್ ಅಂತೂ ಈಗ ಇನ್ನೂ ಅರ್ಧ ತಾಸು ಆಗ್ಬೋದು ರೀ ಅಂದ್ರೆ ಅರ್ಧ ತಾಸಿನ ಮಟ್ಟ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಂಗಿಲ್ಲ ರೀ. ಅಂದ್ರೆ ಭಾಳ ಲೆಂತ್ ಆಗಿಬಿಡ್ತೈತೆ ರೀ ಅದು ಲೆಂತ್ ಆಗೋ ಸಂಬಂಧ ವೀಡಿಯೋಸ್ ನಾನು ಇದನ್ನು ಪೂರ್ತಿಯಾಗಿ ತೋರಿಸಿಲ್ಲ ರೀ. ಅಷ್ಟು ನಾನು ಇದನ್ನು ವೀಡಿಯೋಸ್ನ ಮಾಡಿ ತೋರಿಸಿದ್ದೀನಿ ರೀ. ಇದು ಲಾಸ್ಟ್ ಎಂಡಿಗೆ ರೀ. ಇದು ಪ್ಯಾಂಟ್ ಅಂತೂ ರೆಡಿ ಆಗೈತೆ ರೀ. ಫುಲ್ ಎಲ್ಲ ಮಸ್ತ್ ಆಗೈತೆ ರೀ ಪ್ಯಾಂಟ್. ನಮ್ಮ ತನ ಸೈಜ ರೀ ಎಲ್ಲ. ಈಗ ಇನ್ನೊಂದು ಚೂರು ಐತ್ರಿ ಅದು ಹೊಲ್ಕೊಂಡು ಈಗ ಇದು ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಫೈನಲಿ ನಮ್ಮದು ಪ್ಯಾಂಟ್ ಒಂದು ಮುಗ್ದು ಬಿಟ್ಟಿರ್ತೈತೆ ರೀ. ಇದನ್ನು ಸ್ವಲ್ಪ ರಾಟಿ ಒಂದು ಕಟ್ಸಿತ್ರಪ್ಪ ನನಗೆ. ನೋಡಿರಿ 6ಕ್ಕೆ ಇನ್ನೂ 10 ನಿಮಿಷ ಕಮ್ಮಿ ಐತ್ರಿ. 5:30 ನಾನು ಕರೆಕ್ಟ್ ಕುಂತೇನೆ ರೀ. ಇನ್ನೂ 10 ನಿಮಿಷ ಕಮ್ಮಿ ಐತ್ರಿ. ಗಡಿಯಾರನೂ ಕಾಣಾಕತ್ತೈತೆ ನೋಡಿರಿ ಫ್ರೆಂಡ್ಸ. ಆಮೇಲೆ ಇದು ಸ್ವಲ್ಪ ಕೇಸ್ ಒಂದು ಸರಿ ಇರಲಿಲ್ಲ ರೀ. ಮತ್ತು ಇನ್ನೊಬ್ಬರದ್ದು ಇಲ್ಲೇ ಬಾಜು ಮನೆಯವ್ರದ್ದು ಕೇಸ್ ಒಂದು ಇಸ್ಕೊಂಡು ಬಂದು ಹೊಲ್ಯಾಕೆ ಕೂತ್ಕೊಂಡಿವ್ರಿ. ಅಂತರ ಅರ್ಜೆಂಟ್ ಇತ್ತಲ್ಲ ರೀ. ಅದು ಕೆಟ್ಟಿದ್ಕೆ ಮತ್ತು ಅದು ಬ್ಯಾಡ ಬಿಡ ಅಂತಂದು ಕುಂದ್ರಾಕೂ ಹಂಗಿಲ್ಲ ರೀ. ಯಾಕಂದ್ರೆ ಅದು ಅರ್ಜೆಂಟ್ ಅರ್ಬಿ ಇದ್ರೆ ನಮಗೂ ಮತ್ತು ಹೊಲ್ದಾಗ ಬಿಡ್ಬೇಕಂತಂದು ಬಾಜು ಮನೆಯವ್ರದ್ದು ಒಂಚೂರು ಕೇಸ್ ಇಸ್ಕೊಂಡು ಬಂದು ನಾವು ಹೊಲ್ಯಾಕೆ ಕೂತ್ಕೊಂಡೆ ರೀ ನಾನು. ನೋಡಿರಿ ಹೆಂಗಾಗೈತಿ. ಸೊ ನಾನು ಫೈನಲಿ ಈ ಪ್ಯಾಂಟ್ನ ತೋರಿಸ್ತೀನಿ. ನೋಡಿರಿ ಎಷ್ಟು ಮಸ್ತಾಗೈತಿ. ನೀರಿಗೆ ಎಲ್ಲ ಹಾಕಿ ಎಲ್ಲ ಹೊಲ್ದೇನೆ ರೀ. ಸೊ ಅದನ್ನಾಗ ನಮ್ಮ ತನ್ನೂ ಏನು ಮಾಡ್ಯಾಳ್ರಿ, ಸರಿಯಾಗಿ ವೀಡಿಯೋಸನ್ನು ಹಿಡಿಯೋದೇ ಇಲ್ಲ ರೀ. ನಾನು ಲಾಸ್ಟಿಗೆ ನಾನು ನಿಮಗೆ ಹೆಂಗಾಗ್ಯಾವು ಡ್ರೆಸ್ ಅನ್ನೋದು 2 ಸೇರಿಸೇ ತೋರಿಸ್ತೀನಿ ರೀ. ಆಮೇಲೆ ಡ್ರೆಸ್ಸಿಂದ ತೊಗೊಂಡಿದ್ದಾರೆ. ಡ್ರೆಸ್ ಸ್ಟಾರ್ಟಿಂಗಲ್ಲಿ ನಾನು ಅದನ್ನು ತೋರಿಸಿಲ್ಲ ರೀ. ಯಾಕಂದರೆ ಈಗ ಕೊಳ್ಳೆ ಹೊಲಿಯಾಕತ್ತೇನೆ ರೀ. ಕೊಳ್ಳಿನ ಪಟ್ಟಿ ಎಲ್ಲ ಹಚ್ಚಿ ನಾನು ಸೊ ಇದನ್ನು ಹೊಲಿಸಿ ಹಾಕ್ಕೊಂಡು ಆಮೇಲೆ ಹೊಲಿಯಾಕತ್ತೇನೆ ರೀ. ಕ್ಯಾನಿಸ್ ಏನೂ ಇರಲಿಲ್ಲ ರೀ. ಅದ್ರ ಸಂಬಂಧ ಮತ್ತು ಇದು ಪಟ್ಟಿ ಅರ್ಬಿದ ಪಟ್ಟಿ ಕಟ್ ಮಾಡ್ಕೊಂಡು ಅದನ್ನ ಹೊಲಿಯಾಕತ್ತೇನೆ ರೀ. ಸೊ ಇದು ಕೂಡ ಮಸ್ತ್ ಆಗೈತೆ ರೀ. ಡ್ರೆಸ್ ಅಂತೂ ಫೈನಲ್ ಅಂತೂ ಮಸ್ತ್ ಕಾಣಕತ್ತೈತೆ ರೀ. ಈಗ ಇದನ್ನು ಕೊಳ್ಳ ಹೊಲಿದಿದ ಮೇಲೆ ಈಗ ತೋರಿಸ್ತೇನೆ ನೋಡಿರಿ. ಕೊಳ್ಳನ ಎಷ್ಟು ಮಸ್ತ್ ಆಗೈತಿ ಅಂದರೆ 2 ಕಡೆ ಚೌಕ ಇಟ್ಟಿದ್ದೀವಿ ರೀ ನಾವು. ಇದು ಯಾವಾಗಲೂ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಯಾವುದು ಇಡಂಗಿಲ್ಲ ರೀ ಇದ್ರಾಗ. ಯಾಕಂದ್ರೆ ಅವು ಹುಡುಗರು ಶಾಲೆವು ಇರ್ತಾವಲ್ಲ ರೀ ಅರ್ಬಿ, ಅದರ ಸಂಬಂಧ. ಮತ್ತು ಅವಕ್ಕೆ ಇಟ್ರೆ ರೌಂಡ್ ಕೊಳ್ಳ, ಇಲ್ಲಿಕ್ರೆ ಚೌಕ ಹಿಂಗಿರ್ತಾರೆ ರೀ ಅವರು. ಮತ್ತು ಚೌಕ ಅಂದರೆ ಇನ್ನೂ ಈಸಿ ಆಗಿಬಿಡ್ತೈತೆ ರೀ. ನಾನು ಇದಿಷ್ಟು ಅರ್ಬಿ ಹೊಲಿಯೋ ಮಟ ಅಂದ್ರೆ ನಂಗೆ ಟೈಮ್ 7:30 ಸುಮಾರು ಆತು ರೀ. ಅದೇ ಕತ್ಲಾಗಿ ಲೈಟ್ ಹಚ್ಕೊಂಡು ಹೊಲ್ಯಾಕೆ ತೊಗೊಂಡೆ ರೀ. ಸೊ ಫೈನಲ್ ಅಂದ್ರೆ ಈ ಡ್ರೆಸ್ ಆತು ರೀ ಫ್ರೆಂಡ್ಸ. ಮಸ್ತಾಗಿತ್ತು ರೀ. ರೆಡಿ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗೈತೆ ರೀ. ಉಡಿಸಿನೂ ನೋಡಿದ್ವಿ ರೀ ನಾವು. ಮಸ್ತಾಗಿ ಕುಂತೈತೆ ರೀ. ಈಗ ನಿಮ್ಗೆ ಲಾಸ್ಟಿಗೆ ಇದನ್ನು ತೋರಿಸ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ನನಗೆ ಇದು ತೋರ್ಸೋಕ್ಕಾಗಲಿಲ್ಲ ರೀ. ಹುಡುಗರೆಲ್ಲ ಕ್ಯಾಮ್ರಾ ಹಿಡಿದು ಬಿಡ್ತಾರೆ, ಅದು ಸರಿಯಾಗಿ ಹಿಡಿಯಂಗಿಲ್ಲ ಅವರು. ಸ್ವಲ್ಪ ಅದು ತೋರ್ಸೋಕ್ಕೂ ಸ್ವಲ್ಪ ಕತ್ಲ ಆಗಿಬಿಟ್ಟೈತೆ ರೀ. ಸೊ ನೋಡಿರಿ ಹೆಂಗಾಗೈತೆ. ಅದ್ರಾಗ ತೋರ್ಸಾಕತ್ತೀನಿ ಹೆಂಗಾಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಒಂದು ಡ್ರೆಸ್ ಅಂತೂ ಹೊಲಿದೆ ರೀ ಇವತ್ತು. ನೋಡಿರಿ ಫ್ರೆಂಡ್ಸ, ಈಗ ನಾವು ಊಟ ಮಾಡಿಕೊಂಡು ಈಗ ಹುಡುಗರಿಗೆಲ್ಲ ಹಾಸೇವ್ರಿ. ಸೊ ಹಾಸ್ಕೊಂಡು ಈಗ ನೋಡಿರಿ ಅರ್ಬಿ ಹೊಲಿದಿದ್ದು ತೋರ್ಸಾಕತ್ತೀವಿ. ಹಾಂ ನೋಡಿರಿ ಇದು ಪ್ಯಾಂಟ್. ಆಮೇಲೆ ಜಾಕೆಟ್ ನಮ್ಮ ಅಪ್ಪ ಹೊಲ್ದಿದ್ರು ರೀ ಅವರು ನಾ ಬರೋಕ್ಕಿಂತ ಮುಂಚೆ. ಸೀದಾ ವಿಚಾರ ನೋಡಿರಿ ಫ್ರೆಂಡ್ಸ ಹೆಂಗಾಗ್ಯಾವು ಅರ್ಬಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಜಾಕೆಟ್ ಮಸ್ತಾಗಿತ್ತು ರೀ. ಅದು ಅಪ್ಪ ಮೊದಲೇನ ಹೊಲ್ದಿಟ್ಟಿದ್ರು ಅವರು. ಅದು ಒಂದು ಏನಿದೆ ಇಲ್ಲರಿ, ಅದಕ್ಕೆ ಕಿಸೆ ಅಷ್ಟು ಹಚ್ಚೇನಿ ರೀ ನಾನು. ಕಿಸೆ ನೋಡಿ, ಇದು ಕಿಸೆ ಹಚ್ಚಿದ್ದೆ. ಇದು ಟಾಪ್, ಆಮೇಲೆ ಪ್ಯಾಂಟ್ ನಾನು ಹೊಲ್ದಿದ್ರದ್ದು.
ಹೆಂಗಾಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಮತ್ತು ಇವತ್ತಿನ ಬ್ಲಾಗ್ ಎಂಡ್ ಮಾಡಾಕತ್ತೇನೆ ರೀ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.